ಮಾಮ ಕೇಕ್ ನಿನ್ನ ತಿಂದಿದ್ಯಲ್ಲ ಸರಿ ಆಯ್ತು ತಗೋ ಮಾಮ. ಮಾಮ ನಿಂಗೊಂದು ವಿಷಯ ಹೇಳ್ಬೇಕು. ಏನು ಹೇಳ? ನಾಳೆ ಕಾಲ್ ಮಾಡ್ತೇನು, ಭೇಟಿಯಾಗು, ಮಾತಾಡೋದೈತಿ. ಏನೋ ಮಾತಾಡ್ಬೇಕಂದಿಲ್ಲ ನಿನ್ನೆ, ಏನು ಹೇಳ? ಮಾತಾಡ್ಬೇಕಂತ ಕರ್ಸೀನಿ, ಖರೆ ನಿನ್ ಮುಂದೆ ಹೆಂಗೆ ಮಾತಾಡ್ಬೇಕಂತನ ಗೊತ್ತಾಗತ್ತಿಲ್ಲ. ಸರಿ ಬೇಡ ಬೇಡ. ಅರೇ ತಡಿ ಹೇಳ್ತೇನೆ. ಹೇಳ. ನಂದ ರಿಸಲ್ಟ್ ಬಂತು ಮಾಮ, ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗೀನಿ. ಅದನ್ನ ಫೋನ್ನಾಗ ಹೇಳಿ ನಡೀತಲ್ಲ, ಇಲ್ಲಿ ತನಕ ಕರ್ಸ್ಕೊಂಡು ಹೇಳೋ ಅವಶ್ಯಕತೆ ಏನಿತ್ತ? ಫೋನ್ ಒಳಗೆ ಹೇಳುವಂಥ ವಿಷಯ ಇಲ್ಲ ಮಾಮ. ನೋಡು, ನಂಗೆ ಸುತ್ತಿ ಬೆಳೆಸಿ ಮಾತಾಡಕ್ಕೆ ಬರಂಗಿಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಮಾಮ ನಾ ಒಂದು ಹುಡುಗನ ಭಾಳ ಲವ್ ಮಾಡಾಕ್ತೀನಿ. ನಾವಿಬ್ರು ಮದುವೆನೂ ಮಾಡ್ಕೋಬೇಕು ಅನ್ಕೊಂಡೇವಿ. ಸೊ ನೀ ಪ್ಲೀಸ್ ನಮ್ಮಿಬ್ರು ನಡಕ್ ಬರಕ್ಕೆ ಹೋಗಬೇಡ. ನಮ್ಮ ಅಣ್ಣನ ಮಗ ಅಂತ ಹೇಳಿ ನಿನ್ನ ಮೇಲೆ ಒಂದು ರೆಸ್ಪೆಕ್ಟ್ ಐತಿ, ಪ್ರೀತಿ ಇಲ್ಲ. ಸಾಯಪ್ಪ, ಖುಷಿ ಇವತ್ತು ಮೀಟಾದ ಅಂದಿರವ, ಲೇಟ್ ಆಯ್ತು. ಚಾ ತಗೊಂಬ. ಖುಷಿ ಬರಕ್ಕೆ ಹೇಳ. ನಮಸ್ಕಾರ ಗೌಡ್ರ. ನಮಸ್ಕಾರ ಅಪ್ಪಣ್ಣ. ಏನು ರೊಕ್ಕದ ಬೇಕಾಗಿತ್ತು? ಏನಿಲ್ರಿ ಗೌಡ್ರ, ಅದ ಒಂದು ಸ್ವಲ್ಪ ಲೆಕ್ಕ ಪತ್ರದ ಬಗ್ಗೆ ಬಂದೀನಿ ರೀ. ಬರ್ರಿ. ಏನಾಯ್ತು ರೀ? ಏನಿಲ್ಲ ಗೌಡ್ರ, ಭಾಳ ದಿನ ಆಯ್ತು ರೀ ಲೆಕ್ಕ ಪತ್ರ ನೋಡೇ ಇಲ್ಲ, ಅದಕ್ಕೆ ಸ್ವಲ್ಪ ಕಣ್ಣು ಆಡಿಸ್ರಲ್ಲ. ರಾಯಪ್ಪಣ್ಣ, ಕಣ್ಣು ಆಡ್ಸಕ್ಕೆ ನನಗೆಲ್ಲಿ ಟೈಮ್ ಇರತ್ತೆ ಅಂತ ಹೇಳಿ ಎಲ್ಲ ನಿನಗೆ ಕೈಯಾಗ ಕೊಟ್ಟೇನೆ. ಇತರ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೊ, ನನಗೆ ಫ್ರೀ ಇರಾಕ್ ಬಿಡ. ಆದ್ರೂ ಗೌಡ್ರ ಮಾಲಕರು ನೀವು, ಯಾವುದಕ್ಕೂ ಒಂದು ಸಾರಿ ಕಣ್ಣು ಹಾಯಿಸ್ರ ನಮ್ಮ ಮನಸ್ಸಿಗೂ ಸಮಾಧಾನ ರೀ. ಅದಕ್ಕೆ ರಾಯಪ್ಪಣ್ಣ, ನಾವು ಹುಟ್ಟಿಗಿಂತ ಮೊದಲಿಂದ ನಮ್ಮ ಮನ್ಯಾಗ ನೀ ಕೆಲಸ ಮಾಡತ್ತಿ, ಪ್ರತಿಯೊಂದು ಲೆಕ್ಕ ಪತ್ರ ನೀನೇ ನೋಡ್ಕೊತಿ. ಈಗೇನಿದು ಹೊಸ ಅದ? ಸರಿ ಆಯ್ತು, ಏನಾಗೈತಿ ಹೇಳು. ಏನಿಲ್ಲ ಗೌಡ್ರ, ಆ ಮ್ಯಾಗಿನ ಹೊಲದ್ರಿ 600 ಟನ್ ಕಬ್ಬು ಹೋಗೈತ್ರಿ. ಹಂಗೆ ನಮ್ಮ ಏರಿ ಹೊಲದ್ರಿ 300 ಟನ್ ಕಬ್ಬು ಹೋಗೈತ್ರಿ. 130 ಚಿಲ್ ಗೊಂಜಾಳ ಆಗೈತ್ರಿ ಗೌಡ್ರ. ಹಂಗೆ ನಮ್ಮ ಅದು ಏರಿ ತೆಳಗಿಂದ ಹೊಲ ಐತಲ್ರಿ, ಅಲ್ಲಿದ ಅರಿಶಿನ ಕುದ್ಸಾಕತ್ಯಾರ್ರಿ. ಮುಂದೆ ಅದ ಹೊಲದಾಗಿಂದ ಬಾಳಿ ಬಣ ಎಲ್ಲ ಹಣ್ಣಾಗಿ ನಿಂತೈತ್ರಿ. ಗೊನೆ ಎಲ್ಲ ಕಡ್ದ ಟ್ರಕ್ ಲೋಡ್ ಮಾಡಿ ಮುಂಬೈ ಕಳಿಸಿವ್ರಿ ಗೌಡ್ರ. ರಾಯಪ್ಪಣ್ಣ, ಬರೀ ಬರೋದು ಅಟ್ಟ ಹೇಳತ್ತಿ, ಏನು ಸ್ವಲ್ಪ ಹೊರಗೆ ಕೊಟ್ಟಿಲ್ಲ ಯಾರಿಗಾರೆ? ಅದನ್ನ ಹೆಂಗೆ ಮರ್ಯಾಕೆ ಬರ್ತೈತ್ರಿ ಗೌಡ್ರ? ಅದು ನಿಮ್ಮ ಪರಂಪರೆನೇ ಐತಲ್ರಿ, ಕೊಡ್ಕೊತ ಬಂದಿರಿ. ನಾವು ಮರತಾರೆ ಹೆಂಗ್ರಿ? ಪ್ರತಿ ವರ್ಷ ಲಗ್ಮವ್ ತಾಯಿ ಕೊಡುವಂಗ್ರಿ ಒಂದು ಚೀಲ ಗೋಧಿ ಕೊಟ್ಟಿವ್ರಿ ಗೌಡ್ರ. ಇನ್ನು ಹನುಮಪ್ಪನ ಕಾರ್ತಿಕಕ್ಕೆ ಪ್ರತಿ ವರ್ಷ ಕೊಡುವಂಗೆ 1 ಕ್ವಿಂಟಲ್ ಅಕ್ಕಿನೂ ಕೊಟ್ಟಿವ್ರಿ. ಇನ್ನು ಆ ಶಿವಪ್ಪನ ಮಗಳ ಮದುವೆಗಿರಿ ರೊಕ್ಕ ಬೇಕಂತ ಕೇಳಾಕತ್ತಿದ್ರಿ. ರಾಯಪ್ಪಣ್ಣ, ರೊಕ್ಕ ಅಷ್ಟ ಕೊಡೋದಲ್ಲ, ಆ ಮದುವೆನ ನೀನೇ ಮುಂದಿಟ್ಟು ಮಾಡ್ಬೇಕು. ಅದಕ್ಕೆ ಏನು ಬೇಕು ಏನು ಬೇಡ ಏನೋ ಒಂದು ಸಣ್ಣ ಸಾಮಾನು ಸರ್ ಬಳೆ ಬಿಲ್ದಾಗ ನೋಡ್ಕೊಂಡು ಹಾಕಿ ಮದುವೆ ಮಾಡಿ ಇಟ್ಟಿಲ್ಲ. ಆಗಲಿ ಗೌಡ್ರ, ನೀವು ಹೇಳ್ದಂಗೆ ಆಗಿಲ್ರಿ. ನಾನು ಮುಂದೆ ನಿಂತ ಎಲ್ಲ ನೋಡ್ಕೋತೀನಿ ರೀ.
ರಾಯಪ್ಪನ ಅದು ಆಶ್ರಮಕ್ಕೆ ಹೋಗಿ ಏನು ಮುಟ್ಬೇಕಂತ ಮುಟ್ಟೋದಕ್ಕಲ್ಲ? ಅದು ಗೌಡ್ರ ಹೊಂಟೈತ್ರಿ ಗೌಡ್ರ. ಹಾಂ ಸರಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಹೋಗಿ ಬರ್ತೀನಿ. ಆಯ್ತು ರೀ ಗೌಡ್ರ. ಇದೇನು ಗ್ರೂಪ್ ಆ್ಯಡ್ ಮಾಡ್ರು? ಹಲೋ ಗೌಡ್ರ ನಮಸ್ಕಾರ ರೀ. ನಿನಗೆ ಬೂಟ್ಲೆ ಬಡದ ಹೇಳೋನು ಬುದ್ಧಿ ಬರಲ್ಲ ನೋಡಿ ನಿಂಗೆ. ಓ ಸಾರಿ ದೋಸ್ತ, ಇದು ಬಿಡು. ನಿನ್ನ ನಂಬರ ಗ್ರೂಪಿಗೆ ಆ್ಯಡ್ ಮಾಡೇನಿ. ಫೆಬ್ರವರಿ 14 ಗೆಟ್ ಟುಗೆದರ್ ಫಂಕ್ಷನ್ ಫಿಕ್ಸ್ ಆಗೈತಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ, ಬಾ. ಏನು ಹುತ್ತು ಸೋಳೆ ಮಕ್ಕಳು ಇದಾರಪ್ಪ. ವ್ಯಾಲೆಂಟೈನ್ಸ್ ಡೇ ದಿವಸ ಹೋಗಿ ರಿಯೂನಿಯನ್ ಡೇ ಮಾಡತ್ತಾರೆ, ಬುದ್ಧಿ ಇಲ್ಲ ನಿಮಗೆ ಒಟ್ಟ. ಏ ಅವತ್ತೊಂದೇನ ಫ್ರೀ ಆಗೋ ಸಾಕ. ಏನು ಗೌಡ್ರ ಅದು ತಿಳಿದಿಲ್ಲಪ್ಪ, ಎಲ್ಲೇನು ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಏನಿಲ್ಲ. ಸರಿ, ಲೊಕೇಶನ್ ಸೆಂಡ್ ಮಾಡಿ ನಂಗೆ. ಕಳ್ಸ್ಯಾನ ನೋಡ. ಗೌಡ್ರ ಯೂನಿಯನ್ ಬ್ಯಾಂಕಿಗೆ ಹೋಗ್ಲಿ ಗಾಡಿ, ಅಲ್ಲಿ ಕೆಲಸ ಐತ್ರಿ. ಏ ಯೂನಿಯನ್ ಬ್ಯಾಂಕಲ್ಲೋ, ರಿಯೂನಿಯನ್. ಹೋಗಿ ಹೋಗಿ ನಿನಗೆ ಹೇಳತ್ತೀನಲ್ಲ, ಒಂದು ಕೆಲಸ ಮಾಡೋ, ಗಾಡಿಲೇ ಸ್ಟಾಪ್ ಮಾಡು. ನಾನು ಸ್ವಲ್ಪ ಪರ್ಸನಲ್ ಕೆಲಸ ಐತಿ, ಮುಗಿಸ್ಕೊಂಬರ್ತೇನೆ. ನೀವು ಡೈರೆಕ್ಟ್ ಆಶ್ರಮಕ್ಕೆ ಬಂದ್ಬಿಡು, ಹೇಳ್ತಿಲ್ಲ? ಆಯ್ತು ತೋರಿ ಗೌಡ್ರ. ಇಷ್ಟೊಂದು ಸೈಲೆಂಟ್ ಆಗಿರೋ ಪ್ಲೇಸಿಗೆ ಕರ್ಕೊಂಬಂದಿದ್ಯಲ್ಲ, ಏನು ಸಮಾಚಾರ? ಆ್ಯಕ್ಚುಲಿ ಭಾಳ ಮಾತಾಡ್ಬೇಕಂತ ಐತಿ, ಬಟ್ ಹೆಂಗೆ ಮಾತಾಡಲಿ ಏನು ಮಾತಾಡಲಿ ಗೊತ್ತಾಗೋದಿಲ್ಲ. ಅದು ಬಿಡು, ಡಿಗ್ರಿ ಅಂತೂ ಮುಗೀತು, ನೆಕ್ಸ್ಟ್ ಪ್ಲ್ಯಾನ್ ಏನಿದೆ? ಏನು ಪ್ಲ್ಯಾನ್ ಮಾಡ್ರೆ ಏನು ಉಪಯೋಗ ಐತೆ? ನಮ್ಮ ಅವ್ವ ನೋಡ್ರೆ ಮದ್ವೆ ಅಂತೇಳಿ ಏಕ ಗಂಟೆ ಬಿದ್ದಾಳೆ. ಹಾಗಾದ್ರೆ ನಿಮ್ಮ ಮಾವ ಇದಾರಲ್ಲ, ನಿಮ್ಮ ಮಾವನ್ಗಿಂತ ಒಳ್ಳೆ ಹುಡುಗ ಬೇಕಾ? ಅವ್ರನ್ನೇ ಮದ್ವೆ ಆಗ್ಬಿಡು. ಏ ಅವ್ವ ಸುಮ್ಮ ಕುಂದ್ರ, ನಮ್ಮ ಅವ್ವ ನೋಡ್ರು ಅದನ್ನೇ ಹೇಳಕತ್ತಾಳು, ನೀನು ಅದನ್ನೇ ಹೇಳಕತ್ತಿ. ನಡಿಯವ್ವ ಸಾಕಾಗೈತೆ ನನಗೆ. ಖುಷಿ, ಏ ಖುಷಿ, ನಿಂಗೊಂದು ಮಾತು ಕೇಳ. ಕೇಳ ಖುಷಿ, ಹಾಂ, ನನಗೆ ನಿಮ್ಮ ಮಾವ ಅಂದರೆ ಭಾಳ ಇಷ್ಟ. ಅವ್ರನ್ನ ಭಾಳ ಲವ್ ಮಾಡ್ತಿದ್ದೀನಿ, ಹೆಂಗಾದ್ರೂ ಮಾಡು ಒಪ್ಸೆ. ಹೋಗಿ ಹೋಗಿ ನೀ ಆ ಕರಿ ಬಾವನ್ ನಿನಗೆ ಬೇರೆ ಯಾರು ಸಿಗ್ಲಿಲ್ಲ? ಸಹನಾ, ನೀವೊಂದು ಮಾತು ಹೇಳ್ತೇನೆ ತಿಳ್ಕೊ, ನೀವು ಲವ್ ಮಾಡಬೇಡ. ಏ ಖುಷಿ, ನೀನು ಲವ್ ಮಾಡಲ್ಲ, ಲವ್ ಮಾಡೋರ್ಗೂ ಲವ್ ಮಾಡಕ್ ಬಿಡಲ್ಲ, ಇದೆಂತ ಬುದ್ಧಿನ ನಿಂದು? ಯಾರಂದ್ರೆ ನಾ ಲವ್ ಮಾಡಂಗಿಲ್ಲ ಅವನು ಅಂತೇಳಿ ಅಂದ್ರೆ ನಮ್ಮ ಮಾಮ ನನ್ನ ಎಷ್ಟು ಲವ್ ಮಾಡ್ತಾನಲ್ಲ ಅದಕ್ಕಿಂತನೂ 100 ಪಟ್ಟು ನಾವು ಲವ್ ಮಾಡ್ತೇನೆ. ಆದರೂ ನಮ್ಮ ಮಾಮನ ಕಾಡ್ಸೋದಂದ್ರೆ ನನಗೆ ಭಾಳ ಇಷ್ಟ. ಹೆಂಗೆಲ್ಲ ಲವ್ ಮಾಡ್ತೇನೆ ಗೊತ್ತು ನಮ್ಮ ಮಾಮನ್ನ, ನನಗೆ ಪ್ರತಿ ಒಂದು ಗೊತ್ತು. ಅವತ್ತು ಹಾಲ್ ಟಿಕೆಟ್ ನಮ್ಮ ಮಾಮನ ಓದ್ದಾನಂತ ನನಗೆ ಗೊತ್ತಿತ್ತು. ಅಷ್ಟೇ ಯಾಕೆ, ಗಾಡಿ ಪಂಚರ್ ಮಾಡಿದ್ದು ನಮ್ಮ ಮಾಮನ ಅಂಥೇಳಿ ನನಗೆ ಗೊತ್ತು. ಇದೇ ಸ್ಕೂಟಿ ಅಲ್ಲ, ನಾಳೆ ಎಕ್ಸಾಮ್ ತೊಗೊಂಡು ಹೋಗಿಕ್ಕೆ ಹೋಗಿ. ನಾನು ಬರ್ತಡೇಕ ಅವ್ನು ಕೇಕ್ ತೊಗೊಂಡು ಬರ್ತಾನಂತೇಳಿ ಗೊತ್ತಿದ್ದ. ನಾ ಬೇರೆದವ್ರ ಜೊತೆ ಸುಮ್ಮನೆ ಫೋನ್ಯಾಗ ಮಾತಾಡ್ದಾರಂಗೆ ಮಾಡಿ ನಮ್ಮ ಅಮ್ಮನ ಕಾಡಿಸಿ. ಸಾರಿ ರಮಮ್ಮ, ಭಾಳ ಕಾಡ್ಸತ್ತೀನಿ ನಿನ್ನ. ಆಮೇಲೆ ಹೋಗಿ ಆ ಕೇಕ್ ನಾನ ಕಟ್ ಮಾಡಿ ನಮ್ಮ ಅಮ್ಮಗೆ ಐ ಲವ್ ಯು ಹೇಳಿನಿ. ಐ ಲವ್ ಯು ಮಾಮ, ಐ ಲವ್ ಯು ಸೋ ಮಚ್. ನಮ್ಮ ಮಾಮ ಅಂದ್ರೆ ನನಗೆ ಭಾಳ ಇಷ್ಟ. ನಮ್ಮ ಮಾಮನ್ನ ಭಾಳ ಅಂದ್ರೆ ಭಾಳ ಲವ್ ಮಾಡ್ತೇನೆ. ಮಾಮ, ನೀ ಯಾವಾಗ ಬಂದಿ? ನಿಮ್ಮ ಮಾಮನ ಎಷ್ಟು ಪ್ರೀತಿ ಮಾಡ್ತಂತ ಹೇಳತ್ತಿದ್ದಲ್ಲ, ಅವಾಗ ಬಂದೇನೆ. ಮತ್ತೆ ಮದುವೆ ಯಾವಾಗ?
ಮಾಮ ಈಕಿ ನನ್ನ ಫ್ರೆಂಡ್ ಸಾರಿ ಈಕಿ ನಿಮ್ಮ ತಂಗಿ. ಯಾವಾಗಿಂದ? ಇದು ತಗೋ ಸಹನ, ಕಟ್ನಿ ನಿಮ್ಮ ಮನ್ನಾಗ ರಾಕಿ. ನಿನ್ನ ಮನ್ಸಲ್ಲಿ ಪ್ರೀತಿ ಇತ್ತು ಅಂತ ನನಗೆ ಗೊತ್ತಿತ್ತು, ಅದನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಈ ಥರ ಮಾಡಿದೆ ಅಷ್ಟೇ. ಅವ್ರು ಯಾವತ್ತಿದ್ರು ನಮ್ಮ ಅಣ್ಣನೇ. ಆದರೂ ನೀ ರಾಖಿ ಕಟ್ಟವ, ನನಗೆ ಇವನ ಮೇಲೆ ವಿಶ್ವಾಸ ಇಲ್ಲ. ಇನ್ನು ಮುಂದೆ ಇವ್ರು ನಿನಗ ಅಣ್ಣ, ನೀ ಅವ್ರಿಗೆ ತಂಗಿ. ನಿಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊಳೆ ಮಾಮ. ನೀ ಯಾವ ಹುಡುಗಿನ್ರೆ ಕಣ್ಣೆತ್ತಿ ನೋಡಿದಿ ಅಥವಾ ಅವ್ರು ಏನ್ರೆ ನಿನ್ನ ನೋಡ್ರ, ಇಷ್ಟು ದಿವಸ ನಡೆದಿದ್ದ ಬೇರೆ, ಇನ್ನು ಮುಂದೆ ನಡೆಯೋದ ಬೇರೆ. ನೀ ಯಾವಾಗಿದ್ರು ನನ್ನವಷ್ಟ, ನನಗಷ್ಟ. ಬಾರೆ. ಮತ್ತೇನು ರೀ ಗೌಡ್ರ, ಭಾಳ ದಿವ್ಸಕ್ಕೆ ಬಂದಿರಿ, ಏನು ಅದೇ ಇಲ್ಲ ಈ ಕಡೆ? ಗುರುಗಳ ಕೆಲಸದ ಒತ್ತಡ ಸಂಬಂಧ ಬರೋಕ್ಕಾಗಿರ್ಲಿಲ್ಲ ರೀ, ಅದಕ್ಕೆ ಇವತ್ತು ಬಂದೇನು ರೀ. ಏನು ನೀವು ಬಂದಿರಂದ್ರೆ ಏನಾರೇ ಖುಷಿ ವಿಷಯ ಇರ್ಬೇಕಲ್ರಿ? ಹೌದು ರೀ, ನಿಮ್ಮೊಂದು ವಿಷಯ ಹೇಳಿ ಸಂಬಂಧ ಬಂದೇನು ರೀ ನಾನು. ಏನು ಹೇಳ್ರಲ್ಲ ಗೌಡ್ರ? ಏನಿಲ್ಲ ಗುರುಗಳ, ನಮ್ಮ ಅಪ್ಪರ ಕಾಲದಿಂದ ಈ ಆಶ್ರಮ ನಮಗೆ ಮನಿದ್ದಂಗೆ ರೀ. ಯಾವುದೋ ಹೊಸ ಕೆಲಸ ಮಾಡೋಕೆ ಹೋಗ್ಬೇಕು ಅಂದ್ರೂ ಈ ಆಶ್ರಮಕ್ಕೆ ಬಂದ ನಾವು ಆಶೀರ್ವಾದ ತೊಗೊಂಡು ಹೋಗ್ತಿದ್ವಿ. ಅವಾಗೆಲ್ಲ ದೊಡ್ಡ ಗುರು ಇರ್ತಿದ್ರಲ್ರಿ, ಈಗ ನೀವು ಇದೀರಿ, ಅದಕ್ಕೆ ನಿಮ್ಮ ಆಶೀರ್ವಾದ ತೊಗೊಂಡು ಹೋಗಿ ಬಂದೀನಿ. ಏನಿಲ್ಲ ರೀ ಗೌಡ್ರ, ಈ ಆಶ್ರಮದ ಆಶೀರ್ವಾದ ಯಾವತ್ತೂ ನಿಮ್ಮ ಕುಟುಂಬಾಗ ಇರೋದೈತೆ ರೀ. ಏನಿಲ್ಲ ರೀ, ಅಪ್ಪ ಅವನು ಕಳ್ಕೊಂಡ ಮೇಲೆ ಅನಾಥ ಆಗಿದ್ದು ನನ್ನ ಜೀವನದಾಗ ಒಂದು ಬೆಳಕು ಬಂದೈತೆ ರೀ. ನಮ್ಮ ಅತ್ತಿ ಮಗಳ ಖುಷಿ, ನನ್ನ ಪ್ರೀತಿ ಒಪ್ಕೊಂಡಾಳ, ಆದಷ್ಟು ಜಲ್ದಿ ಮದುವೆನೂ ಆಗವ್ರಿ. ಆ ಖುಷಿ ವಿಷಯ ನಿಮ್ಗೆ ಹೇಳಕ್ಕೆ ಬಂದೀನಿ ರೀ ಗುರುಗಳು. ಕಾಲಾಯ ತಸ್ಮೈ ನಮಃ. ಕಾಲಕ್ಕೆ ಏನಾಗಬೇಕಲ್ಲ ಅದು ಆಗ್ಯಾ. ಏನಿಲ್ಲ ಗೌಡ್ರ, ವಿಚಾರ ಮಾಡ್ಬೇಡ್ರಿ, ಹೋಗಿ ಬರ್ರಿ, ಒಳ್ಳೇದಾಗಲಿ. ಗುರುಗಳು ಅಂದಂಗೆ ನಮ್ಮ ಕುಟುಂಬ ಕಡೆದ ನಿಮ್ಮ ಆಶ್ರಮಕ್ಕೆ ಬರೋದೆಲ್ಲ ಕರೆಕ್ಟ್ ಟೈಮ್ ಬರೋದೈತಲ್ಲ ರೀ? ಮೊದಲೆಲ್ಲ ಬರ್ತೈತೆ ರೀ, ಈಗ 2 ವರ್ಷ ಯಾಕೋ ನೀವು ಮರ್ತಿರ್ಬೋದೇನೋ. ಗುರುಗಳು, ಅದನ್ನು ನಮ್ಮ ರಾಯಪ್ಪನ ಹತ್ರ ಕೇಳ್ಕೊಂಡು ಆ ವಿಷಯ ನಿಮ್ಗೆ ಹೇಳ್ತೀನಿ. ಖುಷಿ, ಹಾಂ ಹೇಳ್ತೀನಾ? ಲಾಸ್ಟ್ಗೂ ನನ್ನ ಬಾಯಲ್ಲಿ ಹ್ಞೂ ಅನಿಸಿದಾಗ ನಿಂಗೆ ಸಮಾಧಾನ ಆತ್ಲ? ಹಾಂ, ಈಗ ಹ್ಞೂ ಅಂದೇನಂತೇಳಿ ಕೇರ್ಲೆಸ್ ಮಾಡಕ್ಕೆ ಹೋಗಬೇಡ, ಸರಿ ಇರಂಗಿಲ್ಲ ನೋಡು. ಹಿಂಗಂದ್ರೆ ಹೆಂಗ ಮಾಮ? ಏನು ಹೇಳ? ನಾನು 15 ದಿನ ಕೋಚಿಂಗ್ ಕ್ಲಾಸ್ ಹೊಂಟೇನಿ. ದೊಡ್ಡ ಕೋಚಿಂಗ್ ಕ್ಲಾಸ್ ಸಿಕ್ಕಿದೆ. ಬರೀ 15 ದಿನಪ್ಪ, ಮತ್ತೆ ಬರ್ತೇನಿ. ಜಲ್ದಿ ಬಾ. ಕರೆ ನಂಗೆ ಟ್ರೈನಿಗೆ ಬಿಡಕ್ಕೆ ನೀನೇ ಬರ್ಬೇಕಾ ನಾಳೆ? ನಾನೇ ಬರ್ತೀನಿ ಬಿಡಾಕ, ನನಗೆ ಕೇಳ್ತಿಲ್ಲ? ಅಲ್ಲಿ ನೀವು ಫೋನ್ ಹಚ್ಚಕ್ಕೆ ಹೋಗಬೇಡ, ನಂಗೆ ಫೋನ್ ಅಲಾವ್ ಇರಂಗಿಲ್ಲ, ಮತ್ತು ನಾನು ಫೋನ್ ಸೈಲೆಂಟ್ ಮಾಡಿರ್ತೇನೆ. ಹಿಂಗಂದ್ರೆ ಹೆಂಗ? ಫ್ರೀ ಆದಾಗ ನಾನು ನಿಂಗೆ ಹಚ್ತೇನೆ. ಓಕೆ ಓಕೆ, ಬಾಯ್. ಸರಿ, ಬಾಯ್ ಮಾಮ. ಈಕಿನೆಲ್ಲೂ ನೋಡಿದ್ರೆ ನೀ ಯಾರು? ಏಕೆ ಗೌಡ? ಗೌಡನ ಅತ್ತಿ ಮಗಳೇಕೆ? ಗೌಡ ಈಕಿನ ಮದುವೆ ಆಗ ನಾನು. ಮಾಮ, ನಾ 15 ದಿವಸ ಊರಾಗಿರಾಗಿಲ್ಲ ಅಂತ ಹೇಳಿ ತಿರ್ಗಾಡ್ಕೊತ ಹೋಗ್ಬೇಡ. ಬಾರ, ನಿನ್ನ ಬಿಟ್ಟು ಮತ್ತೆ ಯಾರು ನೋಡಲಿಲ್ಲ ನಾನು. ಖುಷಿ, 15 ದಿನ ಹೋಗಬೇಕು? ಮಾಮ, 15 ದಿನನೇ ಇರ್ತೈತಿ. ನಾರ ಡೈಲಿ ಫೋನ್ ಹಚ್ತೀನವ. ಅರೆ
ಫೋನ್ ಹಚ್ಚಬೇಡ ಅಂತ ಹೇಳಿದಿನಲ್ಲ ನಿನಗೆ, ಫೋನ್ಯಾಗ ಹೇಳಿಲ್ಲ ನೀ ಫೋನ್ ಹಚ್ಚಬೇಡ ಅಂತ ಹೇಳಿ. ನನ್ನ ಫೋನ್ ಸೈಲೆಂಟ್ ಇರ್ತೈತಿ. ನೀನೇ ಫ್ರೀದಾಗ್ರೆ ಫೋನ್ ಮಾಡಿ ನನಗೆ. ನಾ ಫ್ರೀದಾಗ ಫೋನ್ ಮಾಡ್ತಿರ್ತೇನೆ. ಅಮ್ಮ ಮಿಸ್ ಯು. ಮಿಸ್ ಯು ಟು. ಮಾಮ ಟ್ರೈನ್ ಬರೋಕೆ ಟೈಮ್ ಐತಿನಿಲ್ಲ, ಇಲ್ಲಿ ಮಾತಾಡೋಣ ಒಂದು ಸ್ವಲ್ಪ ಹೊತ್ತ. ಹೇಳಿ ಏನು? ನಾ ಬರೋದ್ರೊಳಗೆ ಮದ್ವೆ ಡೇಟ್ ಫಿಕ್ಸ್ ಮಾಡಿ ಫುಲ್ ಧಾಮ್ ಧೂಮ್ ಒಳಗೆ ಮದುವೆ ಮಾಡ್ಕೊಂಡು ನೋಡು ಮಾಮ. ನಮ್ಮ ಇಡೀ ತಾಲೂಕದಾಗ ನಮ್ಮಂಗೆ ಮದುವೆ ಯಾರ್ದು ಆಗಿರ್ಬಾರ್ದು, ಹಂಗೆ ಮಾಡ್ತೇನೆ ಬಾ ನೋಡಕ್ಕೆ. ಹೌದಾ? ಹಾಂ ಖರೆ ಐತಿ. ರಾಜು ಗೌಡನ ಮದುವೆ ಅಂದ್ರೆ ಏನು ಸಾದಾ ತಿಳಿದೇನ? ನಿನಗೆ ಎಂಥದ್ದು ಬೇಕಂತ ಸೀರೆ ತಗೋ, ತಿಳ್ತಿಲ್ಲ? ಓಕೆ, ಮದುವೆ ಹಿಂಗಿರ್ಬೇಕಲ್ಲ ಮಾಮ. ಫುಲ್ ಕಾಸ್ಟ್ಲಿದೆ. ನಮ್ಮ ಊರಾಗ ಯಾರು ಉಟ್ಕೊಂಡಿರ್ಬಾರ್ದು ಅಂತ ಸೀರೆನ ಉಟ್ಕೊಳ್ಳೋಕೆ. ಊರಿಗೆ ಊಟ ಹಾಕೋಣ ಮಾಮ. ಫುಲ್ ಧಾಮ್ ಧೂಮ್ ದಿಲ್ ದರ್ಬಾರ್ ಮದುವೆ ಮಾಡ್ಕೊಳ್ಳೋಣ ಮಾಮ. ನಾರೇ ಮದುವೆಯಾಗ ಡ್ಯಾನ್ಸ್ ಮಾಡಕ್ಕೆ ನೋಡು. ಆಯ್ತು, ಹಾ ಓಕೆ ಬಾ. ಖುಷಿ ಭಾಳ ಕೆಲಸದವ. ಇನ್ನು ಇನ್ವಿಟೇಷನ್ ಪ್ರಿಂಟ್ ಮಾಡಬೇಕು, ಚೌಟ್ರಿ ಬುಕ್ ಮಾಡಬೇಕು. ಏನು ಒಂದೋ ಎರಡೋ? ಏ ಮಾಮ, ರಾಜು ಗೌಡ ಅಂದ್ರೆ ಹಗರ್ ತಿಳಿದೇನ? ಎಲ್ಲ ದಡ್ ಪಡ್ ಆಗಿ ಹೋಗ್ತಾವ ಕೆಲಸಗಳೆಲ್ಲ. ನೀ ಒಂದು ಮಾತು ಹೇಳಿದೆ ಅಂತಂದ್ರ. ಮಾಮ ಟ್ರೈನ್ ಬಂತ, ಹೋಗಿ ಬರ್ತೇನೆ ನಾ. ಓಕೆ ಬಾಯ್. ಹಲೋ ಹಲೋ ರಾಜು, ಹೆಂಗದಿ? ನಾನು ಭೂಮಿ.